ಅಜ್ಜಿ, ಅಕ್ಕ, ಅಪರೂಪಕ್ಕೆ ಬಂದ್ರಿ. ಬರ್ರಿ. ಇಲ್ಲೇ ಇದ್ರೂ ನೀವಂತೂ ಯಾವಾಗಲೋ ಬರ್ತೀರ ನೋಡಿ. ಏನು ಯಾವಾಗಲೂ ಒಂದ್ಸಲ ಇಲ್ಲೇ ಐತೆ ಹತ್ರ ಐತೆ ಅಂತ ಹೇಳ್ಬಿಟ್ಟು ವಾರಕ್ಕೆ 3 ಸಲ ಬರ್ತಿರ್ತಾರೆ. ಇನ್ನೂ ಅಪರೂಪ ಅಂತೆ ಅಪರೂಪ. ಸರಿ, ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಏನೋ ಹತ್ರ ಐತೆ ಅಂತ ಬರ್ತಾರೆ ಬಿಡ್ರಿ. ಬಂದರೆ ಏನು ನಮ್ಮನೆ ಏನು ಹೊತ್ಕೊಂಡು ಹೋಗೋದಿಲ್ಲ ಅವರು. ಹಾಯ್ ವೀಕ್ಷಕರೇ, ಮಧ್ಯದಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನನ್ನ ತಂಗಿ ಮತ್ತು ತಂಗಿ ಗಂಡನ ಪರಿಚಯ ಮಾಡಿಸ್ಕೊಡ್ತೀನಿ ಬರ್ರಿ. ಅಲ್ಲಿ ನಿಂತಿದ್ದಾಳಲ್ಲ, ಅವಳೇ ನನ್ನ ತಂಗಿ. ಆ ಕಡೆ ಇರೋರು ಅವ್ರ ಗಂಡ. ನನ್ನ ತಂಗಿಗೆ 2 ಹೆಣ್ಮಕ್ಳು, ಇನ್ನೂ ಚಿಕ್ಕವರು, ಆಟ ಆಡ್ಕೊತಿದ್ದಾರೆ ಅವರು ಹೊರಗಡೆ. ಇವ್ರ ಸ್ಟೋರಿನೂ ಸಹ ಮುಂದಿನ ವಿಡಿಯೋಗಳಲ್ಲಿ ಬರುತ್ತೆ ನೋಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಕ್ಷಕರೇ. ನೋಡ್ತಾ ಇದ್ದೀರಾ ಎಲ್ಲರೂ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿತಾ ಇದ್ದೀರಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ. ಇವಾಗ ವಿಡಿಯೋದಲ್ಲಿ ಹೋಗೋಣ ಬರ್ರಿ. ಸರಿ, ನಾನು ಬರ್ತೀನಿ. ಆಯಿತು ಕಣ್ರಿ. ಅಜ್ಜಿ, ಅಕ್ಕ, ಕುತ್ಕೋ ಬರ್ರಿ. ಇನ್ನೇನು ಸಮಾಚಾರ? ಇನ್ನೇನು ಅಜ್ಜಿ ಸಮಾಚಾರ? ಅಕ್ಕ, ಇನ್ನೇನಕ್ಕ ಸಮಾಚಾರ? ಯಾರೋ ಪಾವಗಡದ ಕಡೆಯವರು ಪರಿಚಯ ಆಗಿದ್ದಾರೆ, ಪಕ್ಕದ ಮನೆಯಲ್ಲಿ ಬಾಡಿಗೆಗೆ ಬಂದಿದ್ದಾರೆ, ಚೆನ್ನಾಗಿ ಮಾತಾಡಿಸ್ತಾರೆ ಅಂತಿದ್ರೆ ಕರ್ಕೊಂಡು ಬರಬೇಕಾಗಿತ್ತು ಅವ್ರನ್ನೂ. ಅವರೆಲ್ಲಿ ಬರ್ತಾರಮ್ಮ ಪಾಪ, ಅವ್ರ ಅತ್ತೆ ಹೇಳೋಗಿದಾರಂತೆ, ಯಾರ ಮನೆ ಹತ್ರನೂ ಹೋಗ್ಬೇಡ್ರಿ, ಯಾರು ಏನು ಕೇಳಿದ್ರು ಕೊಡಬೇಡ್ರಿ, ಹಂಗೆ ಹಿಂಗೆ ಅಂತ. ನಮ್ಮ ಮನೆ ಹತ್ರನೂ ಬರೋದಿಲ್ಲ ಅವರು ಜಾಸ್ತಿ. ಯಾವತ್ತೋ ಒಂದಿನ ನಾವು ಕರ್ಕೊಂಡೋಗಿದ್ವಿ ಅಷ್ಟೇ. ಅವ್ರ ಅತ್ತೆದು ಸ್ವಲ್ಪ ಕಂಡೀಷನ್ ಜಾಸ್ತಿ. ಆಮೇಲೆ ಅವ್ರ ಅತ್ತೆಗೆ ಗೊತ್ತಾದರೆ ಇನ್ನಷ್ಟೇ ಬಾಯಿಸ್ಕೊತಾರೆ ಅವ್ರ ಪಾಪ. ಕರೆದಿದ್ರೆ ಬರೋಳೇನೋ ಗೀತಮ್ಮ, ನಾವು ಕರೆದಿಲ್ಲ, ಅವ್ರು ಬರ್ತಾರೋ ಇಲ್ವಾ ಅಂತ. ನೆಕ್ಸ್ಟ್ ಟೈಮು ಕರ್ಕೊಂಡು ಬರ್ತೀವಿ ಬಿಡು. ಇಲ್ಲಾಂದರೆ ಒಂದು ಕೆಲಸ ಮಾಡು, ನೀನು ಆ ಕಡೆ ಬರ್ತೀಯಲ್ಲ, ಆವಾಗ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಬರೋಣ ಬಿಡು, ನಾನು ನೀನು ಇಬ್ಬರೂ. ಹ್ಞೂ ಸರಿ ಕಣಕ್ಕ. ತಿಂಡಿ ಏನು ಮಾಡಿ ತಿಂದು ಬಂದ್ರಿ ನೀವು? ಅಕ್ಕ, ನಾನು ದೋಸೆ ಮಾಡಿ ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ, ಇಟ್ಕೊಂಡು ಬರಲಾ? ತಗೊಂಡು ಬರಲಾ? ತಿಂತೀರಾ? ಬೇಡ ಬಿಡಮ್ಮ, ನಾವು ಪಲಾವ್ ಮಾಡಿ ಮೊಸರು ಬಜ್ಜಿ ಮಾಡಿದ್ವಿ, ತಿಂದ್ಕೊಂಡು ಬಂದ್ವಿ. ಏನು ನಿನ್ನ ಗಂಡ ಹಂಗೆ ಮಾತಾಡಿ ಹೋದ? ನಿಮ್ಮ ಅತ್ತೆ ಪರವಾಗಿಲ್ವ ಈ ನಡುವೆ? ದೂರ ಇದ್ರೂ ಇನ್ನೂ ಹಂಗೆ ಇದು ಮಾಡ್ತಾ ಇದ್ದಾರೋ? ಅವರೆಲ್ಲಿ ಬದಲಾಗ್ತಾರೆ ಅಜ್ಜಿ, ನಮ್ಮ ಅತ್ತೆಯಲ್ಲಿ ಬದಲಾಗ್ತಾರೆ. ಅಲ್ಲಿ ಊರಲ್ಲಿದ್ರೂ ಚಕ್ರ ತಿರುಗಿಸ್ತಾ ಇದ್ದಾರೆ ಅಲ್ಲಿಂದನೇ. ಅಲ್ಲಿ ಊರಲ್ಲಿದ್ರೂ ಎಲ್ಲ ಫೋನ್ ಮಾಡಿ ಹೇಳ್ತಿರ್ತಾರೆ ಇವ್ರಿಗೆ. ಇವರು ಚೆನ್ನಾಗೇ ಇರ್ತಾರೆ ನಮ್ಮ ಜೊತೆ. ಅವರಮ್ಮ ಫೋನ್ ಮಾಡಿ ಇಟ್ಟಿದ ತಕ್ಷಣ ಅದೇನಾಗುತ್ತೋ ಇವ್ರಿಗೆ, ಅದೇನು ಹೇಳ್ಕೊಟ್ಟಿರ್ತಾರೋ ಏನೋ, ಮಾತಾಡೋದೇ ಇಲ್ಲ ಕಣಜ್ಜಿ ನನ್ನ ಜೊತೆ. ಏನಾದರೂ ಹೇಳ್ಕೊಡ್ತಾರೇನೋ ಕಣಮ್ಮ. ಇಲ್ಲ ಅಂದರೆ ಇದ್ದಿದ್ದಂಗೆ ಆ ಥರ ಇದು ಮಾಡಬೇಕು ಅಂದರೆ ಇನ್ನೇನು. ಅದೇನು ಹೇಳ್ಕೊಡ್ತಾರೋ ಏನೋ ಕಣಜ್ಜಿ, ನನಗಂತೂ ಕೇಳಿಸೋದೇ ಇಲ್ಲ. ಚಿಕ್ಕದಾಗಿ ಇಟ್ಕೊಂಡಿರ್ತಾರೆ ಸೌಂಡು, ನನಗೂ ಸಹ ಕೇಳಿಸೋದಿಲ್ಲ ನೋಡು. ಇಂಥವ್ರನ್ನೆಲ್ಲ ನಿಧಾನಕ್ಕೆ ದಾರಿಗೆ ತಂದ್ಕೋಬೇಕು ಕಣಮ್ಮ. ನಿಂಗೂ 2 ಹೆಣ್ಮಕ್ಳಿದ್ದಾರೆ ನೋಡು, ನೀನೇ ಯೋಚನೆ ಮಾಡಿ ಏನು ಮಾತಾಡಬೇಕು ಅಂತ ಮಾತಾಡಿ ದಾರಿಗೆ ತಂದ್ಕೋಬೇಕು. ನಾವು ಹೇಳೋದಕ್ಕಾಗೋದಿಲ್ಲ ನೋಡು. ಅವರು ಏನೇನು ಮಾತಾಡ್ತಿರ್ತಾರೋ ಯಾವ ಥರ ಅಂತ ನಮಗೆ ಗೊತ್ತಾಗೋದಿಲ್ಲ ಅಲ್ವಾ? ಅದಕ್ಕೋಸ್ಕರ ನಿನಗೆ ಗೊತ್ತಾಗುತ್ತಲ್ವಾ ಅವ್ರು ಯಾವ ಥರ ಮಾತಾಡ್ತಿದ್ದಾರೆ ಅಂತ. ಅದಕ್ಕೆ ತಕ್ಕನಂತೆ ನೀನು ದಾರಿಗೆ ತಂದ್ಕೋಬೇಕು ನೋಡು. ಹೌದು ಅಜ್ಜಿ, ಬೇರೆಯವ್ರು ಹೇಳೋದಕ್ಕಾಗೋದಿಲ್ಲ, ಇದು ನಾನೇ ದಾರಿಗೆ ತಂದ್ಕೋಬೇಕು. ಯಾಕಂದರೆ ಏನು ಪರಿಸ್ಥಿತಿ ಅಂತ ನನಗೆ ಮಾತ್ರ ಅಲ್ವಾ ಗೊತ್ತಾಗೋದು, ಯಾವ ಥರ ಏನು ಎತ್ತ ಅಂತ. ಅದಕ್ಕೋಸ್ಕರ ನಾನೇ ದಾರಿಗೆ ತಂದ್ಕೋಬೇಕು ಇದನ್ನು. ಲತಮ್ಮ, ನಿಂದು ಒಂಥರ ಪ್ರಾಬ್ಲಮ್ ಆದರೆ ರಾಧಮ್ಮಂದು ಒಂಥರ ಪ್ರಾಬ್ಲಮ್ ಕಣಮ್ಮ. ಪಾಪ ಅವಳಿಗೆ 5 ವರ್ಷ ಆಯಿತು ನೋಡು, ಇನ್ನೂ ಮಕ್ಕಳೇ ಆಗಿಲ್ಲ ಪಾಪ. ರಾಧಮ್ಮಂಗೆ ಈ ಥರ ಅತ್ತೆ ಮಾವಂದು ಏನೂ ಪ್ರಾಬ್ಲಮ್ ಇಲ್ಲ, ಅದೇ ಒಂದು ಪ್ರಾಬ್ಲಮ್ ನೋಡು, ಮಕ್ಕಳಾಗಿಲ್ಲ ಅನ್ನೋದೇ ಒಂದು ಚಿಂತೆ ಆಗಿಬಿಟ್ಟೈತೆ ಪಾಪ ರಾಧಮ್ಮಂಗೆ. ದೇವರು ಎಲ್ಲರಿಗೂ ಒಂದೊಂದು ಕೊಟ್ಟಿರ್ತಾರೆ ನೋಡಮ್ಮ. ಕಣಜ್ಜಿ, ದೇವರು ಎಲ್ಲರಿಗೂ ಒಂದೊಂದು ಕೊಟ್ಟಿರ್ತಾರೆ, ಏನು ಮಾಡೋಕ್ಕಾಗಲ್ಲ, ನಾವೇ ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕು. ಇವಾಗ ನನ್ನ ಗಂಡಂದೆ ತಗೋ, ಹೆಂಗೆ ಆಡ್ತಿರ್ತಾರೆ ಒಂದೊಂದು ಸಲ ಹಂಗೇನು. ನಾವಿಬ್ರಿಗೋಸ್ಕರ ನಾವು ಯಾವತ್ತೂ ಕಿತ್ತಾಡಿಲ್ಲ ಅಜ್ಜಿ. ಅವ್ರು 3ನೇವ್ರಿಗೋಸ್ಕರನೇ. ಅವರು ಹೇಳ್ಕೊಡ್ತಾರೆ ಊರಲ್ಲಿ ಇದರಲ್ಲ, ಊರಿಂದ ಫೋನ್ ಬಂದ ತಕ್ಷಣ ಇವರು ಹೆಂಗೆ ಆಡ್ತಿರ್ತಾರೋ. ಲತಾ, ನೀನು ಹೇಳು ಲತಾ, ಅವ್ರಿವ್ರ ಮಾತು ಕೇಳಬಾರ್ದು ಅಂತ. ಅಕ್ಕ, ಹಂಗೆ ಹೇಳೋಕ್ಕೋದ್ರೆ ಇನ್ನಷ್ಟೇ ನಮ್ಮವ್ರ ಹತ್ರ ಮಾತಾಡಬಾರ್ದೇನು? ನಮ್ಮವ್ರ ಹತ್ರ ಏನು ಹೇಳ್ಬಾರ್ದೇನು? ಹಂಗೆ ಹಿಂಗೆ ಅಂತ ಜಗಳಕ್ಕೆ ಬಂದುಬಿಡ್ತಾರೆ ಅಷ್ಟೇ, ಏನು ಮಾತಾಡೋಂಗಿಲ್ಲ ಕಣಕ್ಕೋ. ಹೋಗಲಿ ಬಿಡಕ್ಕ, ನನ್ನ ಕರ್ಮ ನಂದು, ನನ್ನ ಕಷ್ಟ ನಂದು, ಅನುಭವಿಸ್ಲೇಬೇಕು ನೋಡು. ಯಾರು ಏನೂ ಮಾಡೋಕ್ಕಾಗಲ್ಲ, ಅವ್ರವ್ರ ಹಣೆ ಬರ ಅದು. ನೀನು ಹೇಳಕ್ಕ, ಏನು ಪೂಜೆ ಮಾಡ್ತಾ ಇದ್ದೀರಂತೆ? ಹುತ್ತಕ್ಕೆ ಪೂಜೆ ಮಾಡ್ತಾ ಇದ್ದೀರಂತೆ ಮಂಗಳವಾರ ಮಕ್ಕಳಾಗಲಿ ಅಂತ ನೀನು ಮತ್ತು ಗೀತಮ್ಮ ಅಜ್ಜಿ ಹೇಳ್ತಾಯಿದ್ರು ಅವತ್ತು. ಕಣಮ್ಮ, ಮಕ್ಕಳಾಗಲಿ ಬೇಗ ಅಂತೇಳ್ಬಿಟ್ಟು ಮಂಗಳವಾರ ಹುತ್ತಕ್ಕೆ ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀವಿ ನಾನು ಮತ್ತು ಗೀತಮ್ಮ. ಹುತ್ತಕ್ಕೆ ಪೂಜೆ ಮಾಡ್ಕೊಂಡು ಬಂದಾಗಿಂದ ನನಗೆ ಸ್ವಲ್ಪ ಮೇಲು, ಇವಾಗ ನೋಡು ಹೊಟ್ಟೆ ನೋವು ಬರ್ತಿತ್ತಲ್ಲ ಆವಾಗ, ಇವಾಗ ಹೊಟ್ಟೆ ನೋವು ಏನೂ ಇಲ್ಲ, ಸ್ವಲ್ಪ ಮೇಲು ಅನ್ನಿಸ್ತಾ ಐತೆ ನನಗೆ. ಹೌದಕ್ಕ? ಹೆಂಗೋ ಹೋಗಲಿ ಬಿಡು, ನಿನಗೆ ಒಂದು ಗಂಡು ಮಗು ಆಗಲಿ ಇಲ್ಲ ಹೆಣ್ಮಗು ಆಗಲಿ ಆದರೆ ಸಾಕು ನೋಡು ನಮಗೆ. ನನಗೂ ನನ್ನ ಗಂಡ ಸರಿ ಹೋಗೋದಕ್ಕೆ ಏನಾದರೂ ಪೂಜೆ ಥರ ಇದ್ದರೆ ನಾನು ಮಾಡ್ತಿದ್ದೆ ಕಣಮ್ಮ.
ಪೂಜೆ ಇದ್ರೂ ನೀನು ಪ್ರಯತ್ನ ಪಡ್ತಿರ್ಬೇಕು ಕಣಮ್ಮ. ನಿನ್ನ ಗಂಡಂಗೆ ಹೇಳಿ ಹೇಳಿ ಮಕ್ಕಳ ಬಗ್ಗೆ ನಿಮ್ಮ ಬಗ್ಗೆ ಯೋಚನೆ ಮಾಡೋ ಥರ ಮಾಡ್ಕೋಬೇಕು ನೋಡು. ಅವ್ರು ಯಾವ ಥರ ಹೇಳ್ಕೊಡ್ತಾರೋ ನೀನು ಆ ಥರನೇ ನಿನ್ನ ಗಂಡನ್ನ ಒಳ್ಳೆ ದಾರಿಗೆ ತಂದ್ಕೋಬೇಕು. ಹೇಳಿ ಹೇಳಿನು ಹೇಳ್ಬೇಕು ಕಣಮ್ಮ. ನೀನು ಹೇಳ್ದಲೆ ಗೊತ್ತಾಗೋದಿಲ್ಲ ನೋಡು ಅವ್ರಿಗೆ. ಅವ್ರ ಮಾತೇ ಕಿವಿಗೆ ಹೋಗುತ್ತಿಲ್ಲ ಅಂದರೆ ನಿನ್ನ ಮಾತು ಕಿವಿಗೆ ಹೋಗೋದಿಲ್ಲ. ಅದಕ್ಕೋಸ್ಕರ ನೀನು ನೈಸಾಗಿ ಹೇಳಿ ಹೇಳಿ ದಾರಿಗೆ ತಂದ್ಕೋಬೇಕು. ಯಾಕಂದರೆ ನಿಂಗೂ ಇಬ್ಬರು ಹೆಣ್ಮಕ್ಳಿದಾರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡು. ಪೂಜೆ ಜೊತೆಗೆ ಪ್ರಯತ್ನನೂ ಮಾಡಬೇಕು, ಅದನ್ನು ಯೋಚನೆ ಮಾಡು, ಆಯಿತಾ? ಆಯಿತು ಬಿಡಜ್ಜಿ. ಅಕ್ಕನಿಗೂ ಒಂದು ಗಂಡು ಮಗು ಆಗಲಿ ಹೆಣ್ಮಗು ಆಗಲಿ ಆಗಿದ್ರೆ ಚೆನ್ನಾಗಿರೋದು ನೋಡು ಬೇಗನೆ. ಪಾಪ ಅಕ್ಕ. ಹ್ಞೂ ಕಣಮ್ಮ, ನನಗೂ ರಾಧ ಮುಂದೆ ಚಿಂತೆ ಆಗಿಬಿಟ್ಟೈತೆ. ಹೆಂಗೋ ಪೂಜೆ ಮಾಡ್ತಾ ಇದ್ದಾಳೆ, ನೋಡೋಣ ಇರ್ರಿ. ನನಗೇನೋ ಪೂಜೆ ಮಾಡಿದಾಗಿಂದ ಹುತ್ತಕ್ಕೆ ಪೂಜೆ ಮಾಡ್ಕೊಂಡು ಬಂದಾಗಿಂದ ಒಳ್ಳೆಯದೇ ಆಗ್ತಾಯಿತ್ತೆ ಎಲ್ಲನೂ. ಇವಾಗ ಪರವಾಗಿಲ್ಲ ಅನ್ನಿಸ್ತೈತೆ. ನಿಜವಾಗ್ಲೂ ನನಗಂತೂ ಇಷ್ಟ ಆಯಿತು ನೋಡು ಹುತ್ತದ ಪೂಜೆ. ಗೀತಮ್ಮ ಹೇಳ್ದೇ ಇದ್ದಿದ್ರೆ ನಮಗೆ ಗೊತ್ತೇ ಆಗ್ತಾ ಇರಲಿಲ್ಲ ನೋಡು. ಅಕ್ಕ ಕರ್ಕೊಂಡು ಬರೋದಲ್ವ ಗೀತನೂ, ನಾನು ನೋಡ್ದಂಗೆ ಆಗ್ತಿತ್ತು. ಇಲ್ಲ ನಾನೇ ಯಾವಾಗಾದರೂ ಬರ್ತೀನಿ ಬಿಡು. ಅಲ್ಲಿಗೆ ಬಂದಾಗ ಅವ್ರ ಮನೆ ಹತ್ರನೇ ಹೋಗ್ಬಿಟ್ಟು ನೋಡ್ಕೊಂಡು ಬರೋದಾಗುತ್ತೆ ಅಷ್ಟೇ. ಅಕ್ಕ ಕರ್ಕೊಂಡು ಹೋಗ್ತೀಯಾ ನನ್ನನ್ನು ಅವ್ರ ಮನೆಗೆ? ಈ ಸಲ ಭಾನುವಾರ ಯಾವಾಗಾದರೂ ಬರ್ತೀನಿ. ಹ್ಞೂ, ಈ ಸಲ ಭಾನುವಾರ ಹೋಗ್ರಿ. ಇರ್ತಾಳೆ, ಮನೆಯಲ್ಲೇ ಇರ್ತಾಳೆ. ರಜೆ ಇರುತ್ತಲ್ಲ ಅವತ್ತು ಗಾರ್ಮೆಂಟ್ಸ್. ಭಾನುವಾರ ಬಾ, ಕರ್ಕೊಂಡು ಹೋಗ್ತಾಳೆ. ಇಲ್ಲ ನಾನು ಬರ್ತೀನಿ. ಮೂವರು ಹೋಗೋಣ ಬಿಡು ಭಾನುವಾರ. ಅವ್ರ ಮನೆ ಹತ್ರನೇ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬರೋಣ. ಭಾನುವಾರ ಹೋಗೋಣ ಬಿಡು ಲತಮ್ಮ. ಚೆನ್ನಾಗಿ ಮಾತಾಡಿಸ್ತಾಳೆ ಗೀತಮ್ಮ, ಪರವಾಗಿಲ್ಲ. ನಮ್ಗೆ ಅಡ್ಜಸ್ಟ್ ಆಗ್ತಾಳೆ ನೋಡು. ಮುಂಚೆ ಇದ್ದರು ಅವ್ರ ಮನೆಯಲ್ಲಿ ಯಾರೋ ಬೇರೆ ಬಾಡಿಗೆಗೆ, ಅವರೇನು ನಮ್ಮನ್ನು ಅಷ್ಟೊಂದು ಮಾತಾಡಿಸ್ತಾನೆ ಇರಲಿಲ್ಲ. ಇವಾಗ ಬಂದಿರೋರು ಅದೇ ಗೀತಮ್ಮ ಅವರು ಚೆನ್ನಾಗಿ ಮಾತಾಡಿಸ್ತಾಳೆ ಪಾಪ. ಹೆಂಗೋ ಬಿಡಕ್ಕ, ಪಕ್ಕದ ಮನೆಯವರು ಒಳ್ಳೆಯವ್ರು ಸಿಕ್ಬಿಟ್ರು ನಿಮಗೆ. ನಮ್ಮ ಪಕ್ಕದ ಮನೆಯಲ್ಲಿ ಈ ಕಡೆ ಇದ್ದಾರೆ, ಅವರು ಏನಮ್ಮ ಮಾತಾಡ್ಸೋದೇ ಇಲ್ಲಮ್ಮ ನಮ್ಮನ್ನಂತೂ. ಮಾತಾಡಿಸ್ಲಿಲ್ಲ ಅಂದರೆ ಹೋಗ್ಲಿ ಬಿಡಮ್ಮಿ, ನೀನೇನು ಮಾತಾಡ್ಸೋಕೆ ಹೋಗ್ಬೇಡ ಅಷ್ಟೇ. ಅವ್ರು ಮಾತಾಡ್ಸಿಲ್ಲ ಅಂದರೆ ನಾವೇ ಮಾತಾಡ್ಸ್ಕೊಂಡು ಹೋದರೆ ಅವ್ರ ತಿಕ್ಕ ಮೇಲಕ್ಕೆ ಹೋಗುತ್ತೆ. ಇನ್ನೂ ಏನು ಮಾತಾಡಿಸ್ಬೇಡ. ನಿನ್ನ ಕೆಲಸ ನೀನು ನೋಡ್ಕೊ, ನಿನ್ನ ಮಕ್ಕಳು ನೀನು ನೋಡ್ಕೊ ಅಷ್ಟೇ. ಹ್ಞೂ ಅಜ್ಜಿ, ನಾನು ಏನು ಮೇಲ್ ಬಿದ್ದು ಮಾತಾಡ್ಸೋಕೆ ಹೋದರೆ ಅವ್ರಿಗೆ ಇನ್ನಷ್ಟೇ ಕೋಪ ಜಾಸ್ತಿ ಆಗುತ್ತೆ. ನಾನು ಮಾತಾಡ್ಸೋಕೆ ಹೋಗೋದಿಲ್ಲ ನೋಡು. ನನ್ನ ಕೆಲಸ ನಾನು ನೋಡ್ಕೋತೀನಿ ಅಷ್ಟೇ. ಸರಿ ಕಣಮ್ಮಿ, ಹೊರಡ್ತೀವಿ ನಾವು ಇನ್ನು. ನೀನು ಒಂದು ಕೆಲಸ ಮಾಡು, ನಿನ್ನ ಗಂಡನ್ನ ನೈಸ್ ಮಾಡಿ ನಿಧಾನಕ್ಕೆ ದಾರಿಗೆ ತಂದ್ಕೊ. ಹ್ಞೂ ಅಜ್ಜಿ, ಹಂಗೆ ಮಾಡ್ಬೇಕಿನ್ನು. ಅಲ್ಲ ಅಜ್ಜಿ, ಅವ್ರು ಏನು ಹೇಳ್ಕೊಡ್ತಾರೆ ನನಗೆ ಗೊತ್ತಾಗೋದಿಲ್ಲ. ಅವ್ರು ಏನು ಹೇಳ್ಕೊಡ್ತಾರೆ ಅಂತ ಗೊತ್ತಾದರೆ ನೋಡು, ನಾನು ಏನು ಎತ್ತ ಅಂತ ಹೇಳ್ಬೋದು, ಮಾತಾಡ್ಬೋದು ಅದ್ರ ಬಗ್ಗೆನು. ಅವ್ರು ಏನು ಹೇಳ್ಕೊಡ್ತಾರೋ, ಅವ್ರು ಫೋನ್ ಮಾಡಿ ಇಕ್ಕಿದ ತಕ್ಷಣ ಹೆಂಗೆ ಇದು ಮಾಡ್ತಿರ್ತಾರೆ ಗೊತ್ತಾ? ಅವ್ರು ಫೋನ್ ಮಾಡಿ ಏನು ಹೇಳ್ಕೊಟ್ಟಿಲ್ಲ ಅಂದರೆ ನನ್ನ ಹತ್ರ ಚೆನ್ನಾಗೇ ಇರ್ತಾರೆ, ಮಕ್ಕಳ ಜೊತೆಲೂ ಚೆನ್ನಾಗೇ ಇರ್ತಾರೆ. ಅವ್ರೇನು ಹೇಳ್ಕೊಟ್ಟಿರ್ತಾರೋ ನನಗೆ ಗೊತ್ತಾಗೋದೇ ಇಲ್ಲ. ಆವಾಗಲೇ ನೋಡು ನಮ್ಮೇಲೆ ಬೇಜಾರು ಮಾಡ್ಕೊಳ್ಳೋದು ಅವರು. ಒಂದು ಕೆಲಸ ಮಾಡು ಲತಾ, ನೀನು ಒಂದು ಸ್ವಲ್ಪ ಮರೆಯಲ್ಲಿ ನಿಂತ್ಕೊಂಡು ಅವ್ರು ಏನು ಹೇಳ್ಕೊಡ್ತಾರೆ ಅಂತ ಕೇಳಿಸ್ಕೊ. ಆವಾಗ ನಿನಗೆ ಗೊತ್ತಾಗುತ್ತೆ ಏನು ಎತ್ತ ಅಂತ. ಕೇಳಿಸ್ಕೊಂಡ್ರೆ ನೀನು ಆಮೇಲೆ ಇದು ಮಾಡ್ಬೋದು ನೋಡು, ಪ್ರಯತ್ನ ಮಾಡ್ಬೋದು ಏನು ಹೇಳ್ಕೊಡ್ಬೇಕು ಅಂತ. ಹ್ಞೂ ಕಣಕ್ಕ, ಇನ್ನು ಹಂಗೆ ಮಾಡಬೇಕು. ನೋಡ್ತೀನಿ, ಟ್ರೈ ಮಾಡ್ತೀನಿ. ಸರಿ ಕಣಕ್ಕ. ಸರಿ ಕಣಮ್ಮ, ನಾವು ಇನ್ನು ಹೊರಡ್ತೀವಿ, ಲೇಟ್ ಆಗುತ್ತೆ. ಸರಿನಾ? ಸರಿ ಕಣಜ್ಜಿ. ಓಕೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು. ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋಗಳಲ್ಲಿ, ಒಂದೊಂದೇ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.